ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಡುಗ ವಿಜೆ ಗೈಸ್. ಏನಂದ್ರೆ ಗೈಸ್, ಇವತ್ತು ಬೇರೆ ಬೇಗ ನಮ್ಮಮ್ಮ ನಮಗೆ ಹೇಳ್ತಾ ಇತ್ತು, ಆಡು ಪ್ರೆಗ್ನೆಂಟ್ ಐತಿ, ಸ್ವಲ್ಪ ಹುಷಾರಿಂದ ನೋಡ್ಕೋಬೇಕು ಅಂತ. ಅದಕ್ಕೋಸ್ಕರ ನಾವು ಒಂದು ರೀತಿ ನೋಡ್ಕೊತಾ ಇದ್ದೆ. ನನ್ನ ತಮ್ಮ ಇಲ್ಲಿ ಉಜ್ಜಿ ಕಲಿಸ್ತಾನೆ ಗೈಸ್ ಟಗರಿಗೆ. ಇವ್ ರೀತಿಗೆ ಮಮ್ಮಿ ಹುಲ್ ಮೇಸು ಅಂತ ಇವನ್ನೆಲ್ಲ ಮಾಡ್ತಾರೆ ಗೈಸ್. ಮಮ್ಮಿ ಅವ ಹೊಡೆದು ಹಿಂಗಾಗಿ ಇವ್ರಿಗೆಲ್ಲ. ಅಲ್ಲಿಂದ ಇಲ್ಲಿ ಬರ್ತೀನಿ, ನನ್ನ ತಮ್ಮ ಬಟ್ಟಿ ಸೈಡಿಕ್ಕಿ ಎದ್ದು ಹಾಕಕ್ಕೆ ನನಗೆ ಇಕ್ಬಿಟ್ಟಿದ್ದೆ ಗೈಸ್. ಏನ್ ಮಾಡ್ತೀವಿ ಗೈಸ್, ನಮ್ದೇ ಹಣೆ ಬಾರ ಬಿಟ್ಟು ನಾವೇ ಎದ್ದಾಕ್ಬಿಟ್ಟು ಬಟ್ಟೆಯನ್ನು ಕೂಡ ನಾವ ಹೊಣೆ ಹಾಕೋಣ ಹೊಂಟ್ಬಿಟ್ಟು ಗೈಸ್. ಯಾಕೆ ಅಂದ್ರೆ ಅವ್ನ ಕದ ಒಂಥರ ಟೆನ್ಷನ್ ಗೈಸ್. ಅವ್ರದ್ದು ನಾ ಯಾಕೆ ಮಾಡ್ಲಿ, ನಾ ಯಾಕೆ ಕ್ಲಿಪ್ ಹಾಕ್ಲಿ, ನಾನು ಯಾಕೆ ಹೊಣೆ ಹಾಕ್ಲಿ ಅಂತ ಇಟ್ಕೊಂತಾರೆ. ಅದಕ್ಕೋಸ್ಕರ ಅಲ್ಲಿಂದ ಆ ಕೆಲಸ ಮುಗಿಸ್ಕೊಂಬಂದು ಇಲ್ಲಿ ಬಜಿ ತಿನ್ಕೊಂತ ಕೊಂಡ್ಬಿಟ್ಟಿದ್ದೆ ಗೈಸ್. ಇಲ್ಲಿ ಬಜಿ ತಿನ್ಕೊಂತ ಕೊಂಡ್ರಕ ಒಂದು ದೊಡ್ಡ ರೀಸನ್ ಐತೆ ಗೈಸ್. ಏನಂದ್ರೆ ನನ್ನ ತಮ್ಮನ ಪೂಜೆ ಆಗಂತ ನಂದು ನಷ್ಟ ಆಗಂಗಿದ್ದಿದ್ದಿಲ್ಲ. ಯಾಕೆ ಅಂದ್ರೆ ಹಂಗೆ ಸುಮ್ಮನೆ ಹೇಳಿದ ಗೈಸ್, ಸೀರಿಯಸ್ ತಿಳ್ಕೊಬೋದ್ರಿ. ನಾವೊಬ್ಬನೇ ನಾಷ್ಟ ಮಾಡೋದ್ರಿಂದ ನನಗೆ ಅಂದ್ಬಿಟ್ಟು ನಮ್ಮಮ್ಮ ನಾಷ್ಟಕ್ಕೆ ಆಗ್ತಾ ಇತ್ತು. ನಾಷ್ಟ ಏನಂದ್ರೆ ಗೈಸ್, ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ ಹಂಗ ಹಿಂಗ ಮಂಡಿಕೆ ಗೈಸ್. ಏನಂದ್ರೆ ಗೈಸ್, ಈ ಮಂಡಿಕೆ ನಾನು ಅವಾಗ ತಿಂತ ಮಂಡಿಕೆ ಮೇಲೆ ಬೇಜಾರು ಬಂದ್ಬಿಟ್ಟಿತ್ತು ಗೈಸ್. ಇಲ್ಲಿ ಬಂದು ಮಮ್ಮಿ ಚಾ ಮಾಡಿಕೊಟ್ಟು ಇಲ್ಲಿ ಹೊಲ್ ಕಡೆ ಹೊಂಟ್ಬಿಟ್ಟೆ ಗೈಸ್. ಯಾಕೆ ಅಂದ್ರೆ ಹೊಲದಲ್ಲಿ ಒಂದು ಸಿಕ್ಕಾಪಟ್ಟಿ ಕೆಲಸಗಳಿರ್ತಾವೆ ಗೈಸ್. ಯಾಕೆ ಏನಂತ ನೆಕ್ಸ್ಟ್ ಹೇಳ್ತೀನಿ, ನೋಡ್ಕೊಂತ ಇದ್ದೆ ಗೈಸ್. ಅಲ್ಲಿಂದ ಸೀದಾ ಮನೆ ಕಡೆ ಹೊಂಟ್ಬಿಟ್ಟೆ ಗೈಸ್. ಯಾಕೆ ಅಂದ್ರೆ ಬನ್ನಿ ಗೈಸ್, ನೀವು ಹೇಳ್ತೀನಿ. ಮನೆ ಬರ್ತಿದ್ದಂಗೆ ನನ್ನ ತಮ್ಮ ಅದು ನೀರನ್ನು ತಂದಿತ್ತು ಗೈಸ್. ನಿನ್ನೆ ನಮ್ಮಮ್ಮ ಈ ನೀರನ್ನ ತೊಳೆದ್ಬಿಟ್ಟು ತಿನ್ನಕ್ಕೆ ರೆಡಿ ಆಗ್ಯಾರ ಗೈಸ್. ಈಗಿನ ಮಲ್ಲಿಗೆ ಗಿಂಡಿಗೆ ತಿಂದ ಟಿಪ್ಪಿಂಗ್ ಮಾಡಿ ರೆಸ್ಟ್ ಅಟ್ಟಿಗೆ ತೊಗೊಂಡಿಲ್ಲ, ಹಂಗೆ ಕುತ್ಕೊಂಡ ಗೈಸ್. ಇದು ಇಂಥದ್ದೆಲ್ಲ ನನ್ನ ತಮ್ಮ ಅದು ಏನು ಹೇಳ್ತಿಲ್ಲ ಗೈಸ್. ಅಲ್ಲಿದ್ದ ಸೀದಾ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಎಲ್ಲಿಗೆ ಒಂದು ಬ್ಯಾಗ್ ಹಾಕೊಂಡು ಹೊಂಟ್ಬಿಟ್ಟೆ ಗೈಸ್. ಎಲ್ಲಿಗೆ ಅನ್ಕೊಂಡ್ರ ಬನ್ನಿ ಗೈಸ್ ಹೇಳ್ತೀನಿ. ಹೌಸ್ ಮನೆಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಗೈಸ್. ಅದಕ್ಕೋಸ್ಕರ ಹೌಸ್ ಮನೆಗೆ ಹೊಂಟೆ. ಪರಿಚಯ ಬೈಕ್ ಸಿಕ್ತು, ಬೈಕಲ್ಲೇ ಡ್ರಾಪ್ ತಗೊಂಡು ಚೆನ್ನಾಗಿ ಸ್ಮೈಲ್ ಮಾಡ್ಕೊಂತ ಅಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂತ ಹೊಂಟ್ಬಿಟ್ಟೆ ಗೈಸ್. ಹೌಸ್ ಮನೆಗೆ ಯಾಕೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತೀನಿ, ಏನು ಅಂತ ಹೇಳ್ತೀನಿ ಬನ್ನಿ ಗೈಸ್. ಅಲ್ಲಿಂದ ಸೀದಾ ಬ್ಯಾಂಕಿಗೆ ಬಂದ್ಬಿಟ್ಟೆ ಗೈಸ್. ಯಾಕೆ ಅಂದ್ರೆ ಒಬ್ಬ ಚೆನ್ನಾಗಿ ಹಲ್ಕ ಕೆಲಸ ಮಾಡಿದಕ್ಕೋಸ್ಕರ ನಾ ಮತ್ತೊಂದು ಸಾರಿ ATM ಕಾರ್ಡಿಗೆ ಅಪ್ಲೈ ಮಾಡೋ ಪರಿಸ್ಥಿತಿ ಬಂತು. ನನಗೆ ಬೇಜಾರು ಏನಂದ್ರೆ ಮತ್ತೊಂದು ಸಾರಿ ATM ಕಾರ್ಡಿಗೆ ಅಪ್ಲೈ ಮಾಡಬೇಕಾಗಿದೆ ಅಂತ ಅಲ್ಲ, ಇದೇ ಥರ ತುಂಬ ಸಾರಿ ಪ್ರಾಬ್ಲಮ್ ಆಗಿದೆ ಗೈಸ್. ಅವ್ರು ಮಾಡೋ ಕೆಲಸದಿಂದ 3 ಲಕ್ಷ ರೂಪಾಯಿ ಕಟ್ಟೋ ಪರಿಸ್ಥಿತಿ ಬಂತು ನನಗೆ. ಅಲ್ಲಿಂದ ಸೀದಾ ಹೊರಗಡೆ ಬರ್ತೇನೆ ಗೈಸ್. ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ರು. ನೀವೇನಪ್ಪ ಈ ಕಡೆ ಇದ್ದೀರಾ, ದುಡ್ಡಿಗೆ ತಕೊಂಡ್ರೆ ಒಂದು ಸ್ವಲ್ಪ ಕೊಡ್ರಪ್ಪ ಅಂತ ಅಂದ್ರೆ, ಇಲ್ಲ ಮಚ್ಚ ದುಡ್ಡು ತಗ್ಸಕ್ ಕುಂತಿದ್ದಿಲ್ಲ, ದುಡ್ಡು ನಾನು ಚೆಕ್ ಮಾಡಕ್ ಬಂದಿದ್ವಿ ಅನ್ಬೇಕಾ. ಇವರೆಲ್ಲ ಫ್ರೆಂಡ್ ಗೈಸ್. ಇವರೆಲ್ಲಿ ಪಾರ್ಟಿ ಗಿಲ್ಟಿ ಕೇಳ್ತೀವಿ ಅಂತ ನಂಗೆ ಮಾಡ್ತಾರೆ ಗೈಸ್. ಇವರೆಲ್ಲ ನಮ್ಮ ಕಾರ್ತಿಕನ್ ಹಾಕೊಂಡು ನಾವು ಅಂದ್ಬಿಟ್ಟೆ ಗೈಸ್. ಎಲ್ಲಿಗೆ ಅನ್ಕೊಂಡ್ರ ಒಂದು ಇಂಪಾರ್ಟೆಂಟ್ ಕೆಲಸ ಇದೆಯಾ ಅಂತ ಅದಕ್ಕೋಸ್ಕರ ಒಂದು ಬಸ್ ಹತ್ತಿಸಿ ಊರಿಗೆ ಕಳಿಸಿ ಅಲ್ಲಿಂದ ಸೀದಾ ನಾ ಮನೆ ಕಡೆ ಹೊಂಟೆ ಗೈಸ್. ಫೋನಲ್ಲಿ ಚಾರ್ಜ್ ಕಮ್ಮಿ ಇತ್ತು. ಎಷ್ಟೋ ಒಂದು ಪವರ್ ಬ್ಯಾಂಕ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಗೈಸ್. ಚಾರ್ಜ್ ಮಾಡ್ಕೊತಾನೆ ವಿಡಿಯೋ ಮಾಡ್ಕೊತ ಅತ್ಲಾಗಿತ್ಲಾ ನೋಡ್ಕೊತ ಸ್ಮೈಲ್ ಮಾಡ್ಕೊತ ಹೊಂಟ್ಬಿಟ್ಟೆ ಗೈಸ್. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್, ನೆಕ್ಸ್ಟ್ ಮೀಟು. ಟಾಟಾ ಬಾಯ್ ಬಾಯ್ ಗಾಯ್.